ಇಂಡಿಯಾ ಇದೀಗ ಚಾಂಪಿಯನ್ಸ್ ಆಗಿದ್ದಾರೆ. ಕಪ್ಗೆ ಮುತ್ತಿಕ್ಕಿದೆ ರೋಹಿತ್ ಪಡೆ. ಬರೋಬ್ಬರಿ 25 ವರ್ಷಗಳ ಬಳಿಕ ಕಪ್ಗೆ ಮುತ್ತಿಕ್ಕಿದೆ ರೋಹಿತ್ ಪಡೆ. ಕಿವೀಸ್ ಪಡೆಯನ್ನ ಬಗ್ಗು ಬಡಿದು ಚಾಂಪಿಯನ್ಸ್ ಪಟ್ಟಕ್ಕೇರಿದೆ ಭಾರತ. ದೇಶದಾದ್ಯಂತ ಸಂಭ್ರಮಾಚರಣೆ ಮನೆ ಮಾಡಿದೆ. ಗಣ್ಯರಿಂದ ಶುಭಾಶಯಗಳ ಮಹಾಪೂರ್ವೇ ಹರಿದು ಬಂದಿದೆ. ಪಟಾಕಿ ಸಿಡಿಸಿ ಎಲ್ಲೆಲ್ಲೂ ಸಡಗರ ಸಂಭ್ರಮ, ಎಲ್ಲೆಲ್ಲೂ ರಾರಾಜಿಸಿದೆ ತ್ರಿವರ್ಣ ಧ್ವಜ. 12 ವರ್ಷಗಳ ಬಳಿಕ ಭಾರತಕ್ಕೆ ಚಾಂಪಿಯನ್ಸ್ ಕಿರೀಟ ಒಲಿದು ಬಂದಿದೆ. ಕಿವೀಸನ್ನ ಕಟ್ಟಿ ಹಾಕಿದೆ ಕನ್ನಡಿಗರ ಚಕ್ರವರ್ತಿ ರಾಹುಲ್. ಕಮಾಲ್ ಮಾಡಿದ್ದಾರೆ. ಇನ್ನು ಬೌಲಿಂಗ್ನಲ್ಲಿ ಕನ್ನಡಿಗ ಚಕ್ರವರ್ತಿ ಬೆಳಕಾಗಿದ್ದಾರೆ. ಕುಲ್ದೀಪ್, ಇನ್ನು ಕನ್ನಡಿಗ ರಾಹುಲ್ ಆಸರೆಯಾಗಿದ್ದಾರೆ. ರೋಹಿತ್ಗೆ ಒಲಿದಿದೆ ಶ್ರೇಯಸ್. ಇನ್ನು ರೋಹಿತ್ ಪಡೆಯ ಅಬ್ಬರಕ್ಕೆ ನ್ಯೂಜಿಲೆಂಡ್ ಮಂಡಿಯೂರಬೇಕಾಯಿತು. 25 ವರ್ಷದ ಬಳಿಕ ಸೋಲಿನ ಸೇಡನ್ನ ಮತ್ತೆ ತೀರಿಸಿಕೊಂಡಿದೆ ಭಾರತ. ದೇಶದಾದ್ಯಂತ ಅಭಿಮಾನಿಗಳ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ಜಮ್ಮು ಕಾಶ್ಮೀರ, ಮುಂಬೈ, ನಾಗ್ಪುರ, ದೆಹಲಿ ಎಲ್ಲೆಲ್ಲೂ ಕೂಡ ಸಂಭ್ರಮಾಚರಣೆ ಆಗ್ತಾ ಇರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ತ್ರಿವರ್ಣ ಧ್ವಜ ಎಲ್ಲೆಲ್ಲೂ ರಾರಾಜಿಸ್ತಾ ಇದೆ. ಇಂಡಿಯಾ ಗೆದ್ದು ಬೀಗ್ತಾ ಇದ್ದಂತೆ ತ್ರಿವರ್ಣ ಧ್ವಜದ ಹಾರಾಟ ಎಲ್ಲೆಲ್ಲೂ ಕೂಡ ಕಾಣಿಸ್ತಾ ಇದೆ. ಕೇಸರಿ, ಬಿಳಿ, ಹಸಿರು ತ್ರಿವರ್ಣ ಧ್ವಜದ ಬಾವುಟವನ್ನ ಹಿಡಿದು ಸಂಭ್ರಮಾಚರಣೆಯಲ್ಲಿ ತಿರುಗ್ತಾ ಇದ್ದಾರೆ ಜನರು. ಪಟಾಕಿ ಸಿಡಿಸಿ ಸಂಭ್ರಮಿಸಿದಂತಹ ಪರಿಗಿದು ಹುಬ್ಬಳ್ಳಿ, ನಾಗ್ಪುರ, ಮುಂಬೈ ಎಲ್ಲೆಲ್ಲೂ ಕೂಡ ಸಂಭ್ರಮಾಚರಣೆ. ಇಂಡಿಯಾ ಗೆದ್ದೇ ತೀರ್ತು ಅಂತ ತಿಳಿತಾ ಇದ್ದಂತೆ ಎಲ್ಲೆಲ್ಲೂ ಕೂಡ ಪಟಾಕಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟು ಡ್ರಮ್ ಬಾರಿಸ್ತಾ, ಪಟಾಕಿ ಸಿಡಿಸ್ತಾ, ತ್ರಿವರ್ಣ ಧ್ವಜ ಹಾರಿಸ್ತಾ, ಸಿಹಿ ಹಂಚ್ತಾ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ. ಹುಬ್ಬಳ್ಳಿ, ಬೆಳಗಾವಿ, ಮುಂಬೈ ನಿನ್ನೆ ರಾತ್ರಿಯ ದೃಶ್ಯಾವಳಿಗಳಿದು. ಇಂಡಿಯಾ ಚಾಂಪಿಯನ್ಸ್ ಆಗಿ ಕಪ್ಗೆ ಮುತ್ತಿಕ್ತಾ ಇದ್ದಂತೆ ಅಭಿಮಾನಿಗಳ ಹರ್ಷೋದ್ಗಾರ ಎಲ್ಲೆಲ್ಲೂ ಮುಗಿಲು ಮುಟ್ಟು. ಹುಬ್ಬಳ್ಳಿಯಲ್ಲೂ ಕೂಡ ಗಮನಿಸ್ತಾ ಇರಬಹುದು ನೀವು ಜನ ಯಾವ ರೀತಿ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ ಅಂತ. ತ್ರಿವರ್ಣ ಬಾವುಟವನ್ನ ಹಿಡಿದು ಅಲ್ಲಿ ರಾರಾಜಿಸ್ತಾ, ಡಿಜೆ ಸ್ಟೆಪ್ಸ್ ಹಾಕ್ತಾ, ಪಟಾಕಿ ಸಿಡಿಸ್ತಾ, ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಇನ್ನು ಬೆಂಗಳೂರಿನಲ್ಲೂ ಕೂಡ ಹರ್ಷೋದ್ಗಾರಕ್ಕೇನು ಕಡಿಮೆ ಇರಲಿಲ್ಲ. ಎಲ್ಲೆಲ್ಲೂ ಕೂಡ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತು. ಯುವಕ ಯುವತಿಯರು ಸ್ಟೆಪ್ಸ್ ಹಾಕ್ತಾ ಇಂಡಿಯಾ ಇಂಡಿಯಾ ಅಂತ ಎಲ್ಲಾ ಕಡೆ ಕೂಡ ಕೂಗ್ತಾ ಇದ್ರು. ಜೈ ಹೋ ಇಂಡಿಯಾ ಅಂತ. ಇಂಡಿಯಾ ಗೆದ್ದು ಬೀಗ್ತಾ ಇದ್ದಂತೆ, ಕಪ್ಗೆ ಮುತ್ತಿಕ್ತಿದ್ದಂತೆ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿತು. ಬೆಂಗಳೂರು, ಬೆಳಗಾವಿ, ಕಲಬುರಗಿ ಎಲ್ಲೆಲ್ಲೂ ಕೂಡ ಸಂಭ್ರಮಾಚರಣೆ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿದ್ದು ನಮಗೆ ಹೆಮ್ಮೆ ಇದೆ ಅಂತ ಟ್ವೀಟ್ನಲ್ಲಿ ಭಾರತ ತಂಡಕ್ಕೆ ಪ್ರಧಾನಿ ಮೋದಿ ಕೂಡ ಶುಭಾಶಯಗಳ ಮಹಾಪೂರ್ವವನ್ನು ಹರಿಸುತ್ತಾರೆ. ಭಾರತ ತಂಡ ಅದ್ಭುತವಾಗಿ ಪ್ರದರ್ಶನವನ್ನು ತೋರಿದೆ. ಭಾರತ ತಂಡದ ಆಟಗಾರರಿಗೆ ಧನ್ಯವಾದ ತಿಳಿಸುತ್ತೇನೆ ಅಂತ ಟ್ವೀಟ್ನಲ್ಲಿ ಭಾರತ ತಂಡಕ್ಕೆ ಪ್ರಧಾನಿ ಮೋದಿ ಕೂಡ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಹಲವು ಗಣ್ಯ ನಾಯಕರು ಕೂಡ ಭಾರತ ತಂಡಕ್ಕೆ ಅಭಿನಂದನೆಗಳ ಮಹಾಪೂರ್ವವನ್ನೇ ಹರಿಸಿದ್ದಾರೆ. ಟ್ವಿಟರ್ನಲ್ಲಿ ಪ್ರಧಾನಿ ಮೋದಿ ಕೂಡ ಭಾರತ ತಂಡಕ್ಕೆ
ಶುಭಾಶಯಗಳನ್ನು ಕೋರಿದ್ದಾರೆ. ಕ್ರಿಕೆಟ್ ಅಭಿಮಾನಿಗಳ ಸಂಭ್ರಮಾಚರಣೆ ಯಾವ ಮಟ್ಟಕ್ಕಿತ್ತು ಅಂತ ನೀವು ಗಮನಿಸ್ತಾ ಇದ್ದೀರಿ. ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆಯಲ್ಲಿ ತಲ್ಲೀನರಾಗಿದ್ರು.